ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಯೂಟ್ಯೂಬ್ ಆನ್ ಮಾಡಿದ್ದೀರಾ, ವಾಕ್ಯಗಳನ್ನು ಕೇಳಲು ಸಿದ್ಧತೆಯಾಗಿದ್ದೀರಾ. ಸತ್ಯವೇದ ವಾಕ್ಯಗಳನ್ನು ತೆಗೆದು ನಿಮ್ಮ ಮುಂದೆ ಇಟ್ಟುಕೊಂಡು ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡಿರಿ. ಪರಿಶುದ್ಧಾತ್ಮನಿಲ್ಲದೆ ನಾನು ಸೇವೆ ಮಾಡೋಕ್ಕಾಗೋದಿಲ್ಲ. ವಾಕ್ಯಗಳನ್ನು ಕೇಳುವುದಕ್ಕೂ ನಿಮಗೆ ಕಷ್ಟವಾಗುತ್ತದೆ, ಏಕೆಂದರೆ ವಾಕ್ಯ ಜೀವವುಳ್ಳ ವಾಕ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬನ್ನಿರಿ, ಈ ದಿನ ತೆಗೆದುಕೊಂಡಂಥ ವಾಕ್ಯ 1 ತಿಮೋಥೆಯನು ತೆಗೆದುಕೊಳ್ಳ್ರಿ ಎಲ್ಲರೂ. ನ್ಯೂ ಟೆಸ್ಟಿಮೆಂಟ್ ಅಂದರೆ ಹೊಸ ಸತ್ಯವೇದ, ಹೊಸಬುದು. ಹಳೆ ಒಡಂಬಡಿಕೆ ಎಲ್ಲ, ಹೊಸ ಒಡಂಬಡಿಕೆಯಲ್ಲಿ 1 ತಿಮೋಥೆನಿಗೆ 2:5 ಓದಿಕೊಳ್ಳೋಣ. ಓಕೆ, ಓದಿಕೊಳ್ಳೋಣವಾ? ಎಲ್ಲರೂ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ವಾಕ್ಯಗಳನ್ನು ನೀವು ಕೇಳಬೇಕು. ಆ ವಾಕ್ಯಗಳಲ್ಲಿ ನಿಮಗುಳ್ಳದನ್ನು ದೇವರು ನಿಮ್ಮನ್ನು ಆಶೀರ್ವದಿಸಿ ಬಿಡುಗಡೆ ಕೊಟ್ಟು ಅದ್ಭುತ ಮಾಡಲು, ಸಹಾಯ ಮಾಡಲು ಎಲ್ಲದಕ್ಕೂ ಶಕ್ತನಾಗಿದ್ದಾನೆ. ಪರಿಶುದ್ಧಾತ್ಮ ನಿಮ್ಮನ್ನು ನಡೆಸಲಿ ಅಂತ ನಾನು ಬೇಡಿಕೊಂಡು ಈ ವಾಕ್ಯ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬನ್ನಿರಿ, ಓದಿಕೊಳ್ಳೋಣ. 1 ತಿಮೋಥೆಯನಿಗೆ 2:5. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ಒಬ್ಬನೇ. ಎಲ್ಲರೂ ಕೇಳಿಸ್ಕೊಳ್ಬೇಕು ಶ್ರದ್ಧೆಯಿಂದ. ದೇವರು ಒಬ್ಬನೇ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಯೇಸು ಸ್ವಾಮಿ ಲೋಕಕ್ಕೆ ಮನುಷ್ಯ ರೂಪದ ತಾಳಿತಾನೆ ಬಂದಿದ್ದು, ಹುಟ್ಟಿದ್ದು. ಆತನಾಗಿರುವ ಯಾರಾತನು? ಕ್ರಿಸ್ತೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಎಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊರಿಸಿಕೊಂಡು ಒಪ್ಪಿಸಿಕೊಟ್ಟನು. ಯಾತಕ್ಕೋಸ್ಕರ? ಪಾಪ ಇದ್ದು ಪರಲೋಕಕ್ಕೆ ಹೋಗೋಕ್ಕಾಗೋದಿಲ್ಲ. ನಮ್ಮ ಪಾಪವನ್ನು ನಮ್ಮ ಪಾಪವನ್ನು ಮುಕ್ತಿಗೊಳಿಸಬೇಕಂದ್ರೆ ಯೇಸು ಸ್ವಾಮಿ ಒಬ್ಬರಲ್ಲಿಯೇ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅದೇ 1 ತಿಮೋಥೆ 2:5 ಹೇಳೋದು. ಈಗ ಐಷಾಯಗೆ ತಿರುಗಿಸಿಕೊಳ್ಳ್ರಿ. ಏಷಾಯ 52:7-10 ಓದಿಕೊಳ್ಳೋಣ. ತೆಗೆದುಕೊಳ್ಳ್ರಿ, ಎಲ್ಲ ತೆಗೆದುಕೊಂಡಿದ್ದೀರಾ ಎಂದು ನಂಬುತ್ತೇನೆ. ಓದಿಕೊಳ್ಳೋಣ. ಮೊದಲು ನೀವೇನು ಕಲ್ತ್ಕೊಂಡ್ರಿ? ದೇವರು ಒಬ್ಬನೇ. ದೇವರಿಗೂ ಮನುಷ್ಯರಿಗೂ ಒಬ್ಬನೇ ದೇವರು, ಮಧ್ಯಸ್ಥನು. ಅರ್ಥ ಆಯ್ತಾ? ಆತನು ಯಾರು? ಕ್ರಿಸ್ತೇಸುವೆ. ನಮ್ಮ ವಿಮೋಚನಕ್ಕೋಸ್ಕರ ಆತನು ಮನುಷ್ಯ ರೂಪವನ್ನು ತಾಳಿ ಲೋಕಕ್ಕೆ ಬಂದಿದ್ದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಏಷಾಯ 52:7-10 ಏನು ಮಾತಾಡ್ತಾ ಇದ್ದಾರೆ ಏಷಾಯ ಅಂತ ನಾವು ಓದಿಕೊಳ್ಳೋಣ. ಬನ್ನಿರಿ, ಧ್ಯಾನ ಮಾಡೋಣ. ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ. ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ವರ್ತಮಾನವನ್ನು, ಸಮಾಚಾರವನ್ನು, ಸಮಾಧಾನವನ್ನು ಸಾರುವುದಕ್ಕೆ ಬರುವಂಥ ದೂತನ ಪಾದಗಳು ಎಷ್ಟೋ ಅಂದವಾಗಿದೆ. ಹಾಗಾದರೆ ನಮ್ಮ ಪಾದಗಳು ಅಂದವಾಗಿರಬೇಕು. ನಾವು ನಡೆದು ಹೋಗುವ ಮಾರ್ಗ ಅದು ನಮಗೆ ಅಂದವಾಗಿರಬೇಕು. ಕೋಣೆಯಾಗಿ ಹೋಗಬಾರ್ದು, ನೇರವಾಗಿ ಹೋಗಿ ಕರ್ತನ ಸುವಾರ್ತೆಯನ್ನು 1 ಮಾತು 2 ಮಾತಾದರೂ ಇಲ್ಲ ಟ್ರ್ಯಾಕ್ಸ್ ಕೊಟ್ಟು ಹೇಳಿ ಆತ್ಮಗಳನ್ನು ಬಿಡಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ರಕ್ಷಣೆ ಹೊಂದಲು ಸಹಾಯ ಮಾಡಬೇಕು. ಓದಿಕೊಳ್ಳೋಣ ಕೆಳಗಡೆ. ಒಳ್ಳೆಯ ಶುಭ ವರ್ತಮಾನವನ್ನು, ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚಿಯೋನಿಗೆ ತಿಳಿಸುವವನಾಗಿದ್ದಾನೆ. ಈ ಲೋಕಕ್ಕೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ದೇವರಲ್ಲಿ ಯಾರು ಮಾತಾಡ್ತಾ ಇರೋದು? ಯೆಹೋವ ಅಪ್ಪ. ದೇವರು ರಕ್ಷಣೆಯನ್ನು ಪ್ರಕಟಿಸುವುದಕ್ಕೋಸ್ಕರ ಈ ಲೋಕದಲ್ಲಿ, ಅರ್ಥ ಆಯ್ತಾ, ತನ್ನ ರಾಜ್ಯಭಾರವನ್ನು ವಹಿಸಿಕೊಂಡು ಚಿಯೋನಿಗೆ ತಿಳಿಸುವವನಾಗಿದ್ದಾನೆ. ಅರ್ಥ ಆಯ್ತಾ? ನೋಡಿ ಎಂಥ ಒಳ್ಳೆ ದೇವರು. ಯಾಕೆ ದೇವರು ಕಾಪಾಡಬೇಕು? ಯಾಕೆ ರಕ್ಷಿಸಬೇಕು ತನ್ನ ಮಕ್ಕಳನ್ನು? ಏಕೆಂದರೆ ಆತನು ಅಂದಚಂದವಾಗಿ ಸೃಷ್ಟಿ ಮಾಡಿದ ಲೋಕ, ಮನುಷ್ಯರು, ಗಿಡಮರಗಳು, ನೀರು, ಸರೋವರ, ನಕ್ಷತ್ರ, ಚಂದ್ರ, ಸೂರ್ಯ, ಇದೆಲ್ಲ ದೇವರ ಕ್ರಿಯೇಷನ್. ಅರ್ಥ ಆಯ್ತಮ್ಮ ದೇವರ ಮಕ್ಕಳೇ? ಈ ರೀತಿಯಾಗಿ ರಕ್ಷಣೆ ಉಂಟಾವುದಕ್ಕೋಸ್ಕರ, ಶುಭ ವರ್ತಮಾನವನ್ನು ತಿಳಿಸುವುದಕ್ಕೋಸ್ಕರ ದೇವರು ಚಿಯೋನಿಗೆ ತಿಳಿಸುವವನಾಗಿದ್ದಾನೆ, ನಮ್ಮೆಲ್ಲರಿಗೂ ತಿಳಿಸುವವನಾಗಿದ್ದಾನೆ. ಕೆಳಗಡೆ ಓದಿಕೊಳ್ಳೋಣ. ಈಗೋ ನಿನ್ನ ಕಾವಲುಗಾರರ ಕೂಗು,
ಸ್ವರವೆತ್ತಿ ಒಟ್ಟಿಗೆ ಹರ್ಷಧ್ವನಿಗೈಯುತ್ತಾರೆ. ಯೆಹೋವನು ಚಿಯೋನಿಗೆ ತಿರುಗಿ ಬರುವುದನ್ನು ಪ್ರತ್ಯಕ್ಷನಾಗಿ ನೋಡುತ್ತಿದ್ದಾರೆ. ಯೆರೂಸಲೇಮಿನ ಹಾಳು ಪ್ರದೇಶಗಳೇ, ತಟ್ಟನೆ ಜಯಘೋಷ ಮಾಡ್ರಿ, ಒಟ್ಟಿಗೆ ಹರ್ಷಧ್ವನಿಗೈಯಿರಿ. ಯೆಹೋವನು ಯೆರೂಸಲೇಮನ್ನು ವಿಮೋಚಿಸಿ ತನ್ನ ಜನರನ್ನು ಸಂತೈಸಿದ್ದಾನೆ. ಯೆಹೋವನು ಸಕಲ ಜನಾಂಗಗಳ ಕಣ್ಣೆದುರಿನಲ್ಲಿ ತನ್ನ ದಿವ್ಯ ಬಾಹುವನ್ನು ತೆರೆದು ತೋರಿಸಿದ್ದಾನೆ. ಭೂಮಿಯ ಎಲ್ಲ ದಿಕ್ಕಿನವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡುವರು. ತನ್ನ ಒಬ್ಬನೇ ಮಗನನ್ನು ಈ ಲೋಕದಲ್ಲಿ ಕಳಿಸಿಕೊಟ್ಟು ಸೃಷ್ಟಿ ಮಾಡಿದ ಮಕ್ಕಳು, ನಾನಿನ್ನು ಯೆಹೋವಪ್ಪ ಹೇಳಿದರೆ ನಾನು ಇನ್ನು ಮೇಲೆ ಅವರ ಮುಂದೆ ನಾನು ಬರೋದಿಲ್ಲ. ಮೇಲೆ ಮೇಲೆ ಅವರು ತಪ್ಪು ಮಾಡ್ತಾ ಇದ್ದಾರೆ, ಗುಣಗುಟ್ತಾ ಇದ್ದಾರೆ. ನಾವು ಮಾಡ್ತೀವಿ ತಾನೇ ದೇವರ ಮಕ್ಕಳೇ. ಅದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದು ಆತನೇ ಕ್ರಿಸ್ತೇಸು. ನಮ್ಮ ಪಾಪಗಳನ್ನೆಲ್ಲ ಒತ್ತಿಕೊಂಡು ಶಿಲುವೆಯಲ್ಲಿ ಜಜ್ಜಲ್ಪಟ್ಟು ಮತ್ತೆ ಜೀವಂತನಾಗಿ 3ನೇ ದಿವಸ ಈಗ ಆತ್ಮಸ್ವರೂಪನಾಗಿದ್ದಾನೆ. ಅದೇ ರೀತಿ ನಾವು ಆತನ ಜೊತೆಯಲ್ಲಿದ್ದೇವೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನೋಡಿ, ಮೊದಲು ನಾವು ತಿಳಿದುಕೊಂಡಿದ್ದು ಏನು? ದೇವರು ಒಬ್ಬರೇ. ದೇವರು ಮನುಷ್ಯರಿಗೂ ಮಧ್ಯಸ್ಥನಾಗಿದ್ದಾನೆ. ಅರ್ಥ ಆಯ್ತಾ? ಆತನೇ ಕ್ರಿಸ್ತ ಯೇಸು ಅಂತ. ಎರಡನೇದಾಗಿ, ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ದೇವರು ಈ ಲೋಕಕ್ಕೆ ಬಂದಿದ್ದು. ಏತಕ್ಕೋಸ್ಕರ ಬಂದರು? ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ. ಎಲ್ಲರಿಗೂ ರಕ್ಷಣೆ ಸಿಗಲಿ ಎಂದು ದೇವರು ಈ ಲೋಕಕ್ಕೆ ಬಂದಿದ್ದು. ನೋಡಿ, ಅದೇ ಕೀರ್ತನೆ ತೆಗೆದುಕೊಳ್ಳ್ರಿ ದೇವರ ಮಕ್ಕಳೇ. ಕೀರ್ತನೆ 93:5 ಏನು ಇಲ್ಲಿ ಐಷಾಯ ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ. ಏಷಾಯ ಮಾತನಾಡಿದ್ದು ಕ್ರಿಸ್ತೇಸು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದು ಅಂತ. ಅರ್ಥ ಆಯ್ತಾ? ಯೆಹೋವ ಅಪ್ಪ ಮಾತಾಡಿ ಹೇಳೋರು ಇದು. ಇವಾಗ 93 ಕೀರ್ತನೆ 5 ಏಷಾಯ ಮಾತಾಡ್ತಾ ಇರೋದು, ಯೆಹೋವನೇ ನಿನ್ನ ಆಜ್ಞೆಗಳು ಬಹು ಖಂಡಿತವಾಗಿವೆ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. ಅರ್ಥ ಆಯ್ತಾ? ಇಲ್ಲಿ ಏಷಾಯ ಹೇಳ್ತಾ ಇರೋದು, ಯೆಹೋವನೇ ನೀನು ಕಟ್ಟಳೆ ಕೊಡುವುದೆಲ್ಲ ಬಹು ಖಂಡಿತವಾಗಿದೆ ದೇವರೇ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. ಆ ಕಟ್ಟಳೆ, ಆ ವಾಕ್ಯ, ಜೀವವುಳ್ಳ ವಾಕ್ಯ, ಅದು ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧವಾಗಿದೆ ಅಂತ ಕೀರ್ತನೆ 93:5 ಏಷಾಯ ಮಾತಾಡ್ತಾ ಇದ್ದಾರೆ. ಮತ್ತು ಕೀರ್ತನೆ 95:6-7 ಏನು ಮಾತಾಡ್ತಾ ಇದ್ದಾರೆ ನೋಡಿಕೊಳ್ಳೋಣವೇ. ಇಲ್ಲಿನೂ ವಿಶ್ವಾಸವಾಗಿ ಯಾವ ರೀತಿ ಪ್ರೀತಿಸಬೇಕು, ಆರಾಧಿಸಬೇಕು ಎಂದು ಹೇಳಿಕೊಟ್ಟಿರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಇಲ್ಲಿ ನೋಡಿ 6-7 ಏನು ನೋಡೋದಿಕೊಳ್ಳೋಣವೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ. ಏಕೆಂದರೆ ಈ ಲೋಕಕ್ಕೆ ರಕ್ಷಿಸಲು ನಮ್ಮನ್ನು ರಕ್ಷಿಸಲು ಕಳಿಸಿಕೊಟ್ಟಂಥ ಒಬ್ಬನೇ ಮಗನು ಯಾರು? ಕ್ರಿಸ್ತೇಸು. ಮನುಷ್ಯನಿಗೆ ದೇವರೊಬ್ಬರೇ, ಮಧ್ಯಸ್ಥನಾಗಿರುವ ದೇವರೊಬ್ಬರೇ. ಅರ್ಥ ಆಯ್ತಾ? ಯಾಕೆ ಯೆಹೋವ ಅಪ್ಪ ಇಲ್ಲಿ ಕಳಿಸ್ಕೊಟ್ಟಿದ್ದು? ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ. ಅರ್ಥ ಆಯ್ತಾ? ಅಂಥ ದೇವರನ್ನು ನೀವು ಏನು ಮಾಡಬೇಕು? ಆತನ ಕಟ್ಟಳೆಗಳನ್ನು ನೀವು ಪಾಲಿಸಿ ಪರಿಶುದ್ಧತೆಯಲ್ಲಿ ದೇವರ ಮನೆಯಲ್ಲಿ ನಾವು ವಾಸ ಮಾಡತಕ್ಕ ಹಾಗೆ ನಡ್ಕೊಳ್ಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅದೇ ರೀತಿಯಲ್ಲಿ 95:6-7 ಮಾತಾಡ್ತಾ ಇರೋದು ಏನು ಗೊತ್ತಾ? ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಬನ್ರಿ ನಾವು ಹೋಗಿ ದೇವರನ್ನು ಆರಾಧಿಸೋಣ. ನಮಗೆಲ್ಲ ದೇವರು ನಮ್ಮನ್ನು ರಕ್ಷಿಸಿದ್ದಾರಲ್ಲ, ಅಂಥ ದೇವರಿಗೆ ನಾವು ಯಾವ ರೀತಿ ಆರಾಧಿಸಬೇಕು? ಮನಪೂರ್ವಕವಾಗಿ ಆರಾಧಿಸಬೇಕು. ಯಾವುದ್ಯಾವುದು ಗಲಿಬಿಲಿಗಳು ಬರುತ್ತದೆ, ಆ ಗಲಿಬಿಲಿಯಲ್ಲಿ ದೇವರು ಬಿಡುಗಡೆ ಕೊಡಲು ಸಾಧ್ಯ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನು ನಮ್ಮ ದೇವರು, ನಾವೋ ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಿರುವ ಹಿಂಡು ಆಗಿದ್ದೇವೆ. ನಾವೆಲ್ಲರೂ ಆತನಿಗೆ ಕುರಿಗಳಾಗಿದ್ದೇವೆ. ಅರ್ಥ ಆಯ್ತಾ? ಆತನ ಪ್ರಜೆ ಆಗಿದ್ದೇವೆ. ನಾವು ಸದಾ ಆತನನ್ನು ಸ್ತುತಿಸಿ ಕೊಂಡಾಡಬೇಕು. ನಿನಗೆ ಏನು ಬೇಕು ಎಂದು ಆತನಿಗೆ ಗೊತ್ತು. ನಾಳೆ ಏನು ಬೇಕು, ಇವತ್ತೇನು ಬೇಕು ನೀನು ಯೋಚಿಸಬೇಡ. ನೋಡು, ಕಾಗೆಗಳನ್ನು ನೋಡಿ ಅದು ಯೋಚಿಸುತ್ತದಾ? ಇಲ್ಲ. ಟೈಮ್ಗೆ ದೇವರು ಪೋಷಿಸ್ತಾ ಇಲ್ವೇ? ಕರ್ತನು ನಮಗೇನು ಬೇಕು ಎಲ್ಲ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ನಾವು ಹೇಗಿರಬೇಕು? ಯೆಹೋವನನ್ನು ಕೊಂಡಾಡಿ ಸಾಷ್ಟಾಂಗವೆರಗಿ ಆರಾಧಿಸಬೇಕು. ಅರ್ಥ ಆಯ್ತಾ? ಆತನು ನಮ್ಮ ದೇವರು, ಆತನಿಗೆ ನಾವು ಪ್ರಜೆಯೂ ಕುರಿಗಳಾಗಿದ್ದೇವೆ, ಕುರಿಗಳ ಹಿಂಡುಗಳಾಗಿದ್ದೇವೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಅಂಥ ದೇವರನ್ನು ಈ ಸಬ್ಬತ್ತಿನ ನಾವು ಆಲಯಕ್ಕೆ ಹೋಗಿ
ನಾವು ಸ್ತುತಿಸಿ ಕೊಂಡಾಡಬೇಕು. ಇಲ್ಲಿ ನಿಮಗೆ ಸಿಕ್ಕಿರುವ ವಾಕ್ಯ ನಿಮಗೆ ಆಶೀರ್ವಾದ ಕೊಡುತ್ತದೆ. ಸಭೆಯಲ್ಲಿ ಸಿಗುವ ವಾಕ್ಯ ಇಲ್ಲಿಯೂ ಪರಿಶುದ್ಧಾತ್ಮನ ಮೂಲಕವಾಗಿಯೇ ನಿಮ್ಮನ್ನು ಆಶೀರ್ವದಿಸೋದು, ಅಲ್ಲಿಯೂ ಪರಿಶುದ್ಧಾತ್ಮ ನಡೆಸುವುದು. ನಾವೆಲ್ಲರೂ ಒಟ್ಟುಗೂಡಿ ಕರ್ತನ ನಾಮ ಮಹಿಮೆಪಡಿಸಿ ಆರಾಧಿಸಿ, ದೇವರು ನಾವೆಲ್ಲರೂ ಕುರಿಗಳು ಒಟ್ಟಾಗಿ ನಿಂತು ನಾವು ಪ್ರಜೆಗಳಾಗಿ ನಿಂತು ಆತನನ್ನು ಆರಾಧಿಸಿ ಬರುವುದಕ್ಕೆ ಈ ವಾರಕ್ಕೆ ನಮಗೇನು ಬೇಕು ಸಕಲವನ್ನು ಆಲಯದಲ್ಲಿ ಕೊಟ್ಟು ಕಳಿಸಲು ಸಾಧ್ಯ ದೇವರಿಗೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಧೈರ್ಯದಿಂದ ಸಂತೋಷದಿಂದ ಸಾಷ್ಟಾಂಗವೆರಿಗೆ ಆತನ ಆರಾಧಿಸಲು ಮನೆಯಲ್ಲಿ ಸಂತೋಷದಿಂದ ನೀವಿದ್ದು ಆಲಯಕ್ಕೂ ಸಂತೋಷದಿಂದ ಹೆಜ್ಜೆಗಳನ್ನಿಟ್ಟು ಹೋಗ್ರಿ. ಖಂಡಿತವಾಗಿಯೂ ದೇವರು ನಮ್ಮ ವಾರವೆಲ್ಲ ನಡೆಸಲು ಶಕ್ತನಾಗಿದ್ದಾನೆ. ನಮಗೆಲ್ಲ ಅವಶ್ಯಕತೆಗಳು, ನಾವು ಯೋಚಿಸುವುದು, ನಾವು ಪ್ರಾರ್ಥಿಸುವುದು, ನಾವು ಯುದ್ಧ ಮಾಡೋದು ಎಲ್ಲ ದೇವರಿಗೆ ಗೊತ್ತು. ಎಲ್ಲವನ್ನು ಕಾಪಾಡಿ ನಮ್ಮನ್ನು ನಮ್ಮ ಪ್ರಾಣಿಗಳನ್ನು, ನಾವು ನಾಯಿಗಳನ್ನು ಸಾಕ್ತೀವಲ್ವ, ಕೆಲವರು ಬೆಕ್ಕುಗಳನ್ನು ಸಾಕ್ತಾರೆ, ಕೆಲವರು ಕತ್ತೆಗಳನ್ನು ಸಾಕ್ತಾರೆ. ಈ ರೀತಿಯಾಗಿದೆ. ಎಲ್ಲವನ್ನು ಮನುಷ್ಯರು ಮಾತ್ರದವರಲ್ಲ, ಪ್ರಾಣಿಗಳಿಗೂ ರಕ್ಷಣೆ ಉಂಟಾಗಿದೆ. ಅರ್ಥ ಆಯ್ತಾ? ಯೇಸು ಸ್ವಾಮಿ ಯಾವ ರೀತಿ ಈ ಲೋಕಕ್ಕೆ ಬಂದರೋ ಮನುಷ್ಯರಿಗೂ ಪ್ರಾಣಿಗಳಿಗೂ ರಕ್ಷಣೆ ಉಂಟಾಯಿತು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಸಂತೋಷದಿಂದ ಆಲಯಕ್ಕೆ ಹೋಗಿರಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.